ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅತ್ತಿಗೆ ಹೆಸರು ಸೌಮ್ಯ. ನೋಡೋಕ್ಕೆ ಕಡ್ಡಿ ಇದ್ರೂ ಬಿಂದಿಗೆ ಮಾತ್ರ ಬಾವಿಯ ಗಾತ್ರ ನೀರು ತುಳುಕುತ್ತಿತ್ತು. ಅವಳ ತೂತಿನ ತುಂಬೆಲ್ಲ ಕೂದಲು ಹಾಗೂ ಜಾಮೂನಿನ ತರಹ ಪಾಕ ತೂತು ತುಂಬೆಲ್ಲ ತುಂಬಿಕೊಂಡಿತ್ತು. ನಮ್ಮ ಅಣ್ಣ ಅವಳನ್ನು ಇಷ್ಟಪಟ್ಟು ಮದುವೆಯಾದ. ಆದರೆ ಅವನು ಕೈ ಕೆಲಸ ಮಾಡಿಕೊಂಡು ಅವನ ಬ್ಯಾಟಿನ ಪಾಕವನ್ನು ವ್ಯರ್ಥ ಮಾಡಿಕೊಂಡಿದ್ದ. ಆದ್ದರಿಂದ ಅವನು ಅತ್ತಿಗೆಯನ್ನು ಖುಷಿಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅತ್ತಿಗೆ ಪ್ರತಿದಿನ ಅವರ ಅಮ್ಮನಿಗೆ ಕಾಲ್ ಮಾಡಿ ಈ ವಿಷಯವನ್ನು ಹೇಳುತ್ತಾ ಅಳುತ್ತಿದ್ದಳು. ಒಂದು ದಿನ ನನಗೆ ನನ್ನ ಹುಡುಗಿ ಕಾಲ್ ಮಾಡಿದ್ಲು ಅಂತ ಮನೆ ಮೇಲೆ ಹೋಗಿ ಮಾತನಾಡಬೇಕು ಅಂತ ಹೋದೆ. ಆಗ ಅತ್ತಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದು. ಅವತ್ತೇ ನಾನು ನಿರ್ಧಾರ ಮಾಡಿದೆ, ಅಣ್ಣ ಕೊಡದಿರುವ ಸುಖ ನಾನು ಕೊಡಬೇಕು ಅಂತ. ಅತ್ತಿಗೆ ರಾತ್ರಿ ಹೊತ್ತು ಅಣ್ಣನ ಜೊತೆ ಮಲಗೋದು ಬಿಟ್ಟು ನೆಲದ ಮೇಲೆ ಮಲಗುತ್ತಿದ್ದಳು. ಅದಕ್ಕೆ ನಾನು, ಅತ್ತಿಗೆ ನೀವು ನೆಲದ ಮೇಲೆ ಮಲಗಬೇಡಿ, ಬೇಕಾದರೆ ನೀವು ನನ್ನ ರೂಮಿಗೆ ಹೋಗಿ ಮಲಗಿ ಅಂತ ಅಂದೆ. ಅದಕ್ಕೆ ಅತ್ತಿಗೆ, ನೀನು ಎಲ್ಲಿ ಮಲಗ್ತೀಯ ಮತ್ತೆ ಅಂತ ಕೇಳಿದ್ಲು. ಅದಕ್ಕೆ ನಾನು, ಅಣ್ಣನ ಜೊತೆ ರೂಮಿನಲ್ಲಿ ಮಲಗ್ತೀನಿ ಅಂತ ಅಂದೆ. ಸರಿ ಅಂತ ಅತ್ತಿಗೆ ರೂಮಿಗೆ ಹೋಗಿ ಮಲಗಿದಳು. ನಾನು ಅಣ್ಣನ ರೂಮಿಗೆ ಹೋಗಿ ಮಲಗಿದೆ. ಅವತ್ತಿಂದ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ತಂದು ನನಗೆ ಕೊಡುತ್ತಿದ್ದಳು, ಆಮೇಲೆ ಅಣ್ಣನಿಗೆ ಕೊಡುತ್ತಿದ್ದಳು. ಒಂದು ದಿನ ಹೀಗೆ ಅತ್ತಿಗೆ ಕೆಲಸ ಮಾಡಬೇಕಾದ್ರೆ ಕಾಲು ಜಾರಿ ಬಚ್ಚಲು ಮನೆಯಲ್ಲಿ ಬಿದ್ದು ಬಿಟ್ಟಳು. ಅಮ್ಮ ಅಂತ ಜೋರಾಗಿ ಕಿರ್ಚಿದಳು. ಅವತ್ತು ಬೇರೆ ಅಮ್ಮ ಊರಲ್ಲಿ ಇರಲಿಲ್ಲ, ಅಣ್ಣ ಕೆಲಸಕ್ಕೆ ಹೋಗಿದ್ದ. ನಾನು ಟಿವಿ ನೋಡ್ತಿದ್ದೆ. ಎದ್ದು ಹೋಗಿ ಅತ್ತಿಗೆ ಕೈ ಹಿಡಿದು ಎತ್ತುತ್ತಿದ್ದೆ. ಆದರೆ ಅತ್ತಿಗೆಗೆ ಪೆಟ್ಟು ಸೊಂಟಕ್ಕೆ ಹಾಗೂ ಹಿಂದಿನ ಜಾಮೂನಿಗೆ ಜಾಸ್ತಿ ಬಿದ್ದಿದ್ದ ಕಾರಣ ಎದ್ದೇಳಲು ಸಹ ಆಗುತ್ತಿರಲಿಲ್ಲ. ಅದಕ್ಕೆ ನಾನು ಅತ್ತಿಗೆಯ ಸೊಂಟ ಮತ್ತು ತೊಡೆ ಹಿಡಿದು ಎತ್ತಿದೆ. ಅತ್ತಿಗೆ ನನ್ನನ್ನೇ ನೋಡ್ತಿದ್ದಳು. ನಾನು, ನಿಮಗೆ ಏನೂ ಆಗಿಲ್ಲ, ಏನಾಗಲ್ಲ ಅತ್ತಿಗೆ, ಡಾಕ್ಟರ್ ಹತ್ತಿರ ಹೋಗೋಣ, ಹೆದರಬೇಡಿ ಅಂತ ಅಂದೆ. ಅವಳು ಇಷ್ಟಕ್ಕೆಲ್ಲ ಅಲ್ಲಿಗೆ ಏಕೆ ಹೋಗಬೇಕು, ಸ್ವಲ್ಪ ಸೊಂಟಕ್ಕೆ ಮಸಾಜ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದಳು. ಅದಕ್ಕೆ ನಾನು, ಹಾಗಾದರೆ ಅಣ್ಣನಿಗೆ ಫೋನ್ ಮಾಡಲಾ ಅಂತ ಅಂದೆ. ಅತ್ತಿಗೆ, ಅವರಿಗೆ ಹೇಗೆ ಮಾಡ್ತೀಯಾ, ಏಕೆ ನೀನಿಲ್ವಾ, ನಿನ್ನ ಕೈ ಇಲ್ವಾ, ನೀನೇ ಮಾಡು ಅಂತ ಅಂದಳು. ಸರಿ ಅತ್ತಿಗೆ, ಆದರೆ ಹೇಗೆ ಮಾಡೋದು, ಯಾವ ಎಣ್ಣೆ ಹಚ್ಚಬೇಕು ಅಂತ ಅಂದೆ. ನಾನು ಹೇಳಿ ಕೊಡ್ತೀನಿ, ಅಲ್ಲಿ ಕೊಬ್ಬರಿ ಎಣ್ಣೆ ಇದೆ, ತಗೊಂಡು ಬಾ ಅಂದರು. ನಾನು ತಗೊಂಡು ಬಂದೆ. ಅತ್ತಿಗೆ, ನಿನ್ನ ಕೈ ಕೊಡು ಅಂತ ತಗೊಂಡು ಅದಕ್ಕೆ ಒಂದು ಲೋಟ ತುಂಬಷ್ಟು ಕೊಬ್ಬರಿ ಎಣ್ಣೆ ಹಾಕಿದಳು. ಇವಾಗ ಎರಡೂ ಕೈಗಳಿಗೆ ಮೆತ್ತಿಕೊಳ್ಳೋ ಅಂತ ಅಂದಳು. ನಾನು ಮೆತ್ತಿಕೊಂಡೆ. ನನ್ನ ಕೈ ತುಂಬ ಎಣ್ಣೆ ಆಗಿತ್ತು. ಅತ್ತಿಗೆ ಎದ್ದೇಳಲು ಪ್ರಯತ್ನಿಸಿದಳು. ನಾನು, ಅತ್ತಿಗೆ ಬೇಡ, ಹೇಳಿ ಏನು ಬೇಕು ನಿಮಗೆ, ನಾನೇ ತಂದು ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಅವಳು, ನೀನು ತಂದು ಕೊಡೋದು ಅಲ್ಲ ಕಣೋ, ಇದನ್ನೇ ನಾನೇ ಮಾಡ್ಕೋಬೇಕು ಅಂತ ಅಂದಳು. ಅದಕ್ಕೆ ನಾನು, ಅಯ್ಯೋ ಅತ್ತಿಗೆ, ನೀವೇನು ಬೇಕಾದರೂ ಹೇಳಿ ಮಾಡ್ತೀನಿ, ಸಂಕೋಚ ಪಡ್ಕೋಬೇಡಿ ಅಂತ ಅಂದೆ. ಅದಕ್ಕೆ ಅತ್ತಿಗೆ, ಹೌದಾ ಅಂತ ಮಲಗಿಕೊಂಡು, ಹಾಗಾದರೆ ನಂದು ನೈಟಿ ಮೇಲಕ್ಕೆ ಎತ್ತಿ ಲಂಗ ಬಿಚ್ಚು ಅಂತ ಅಂದರು. ಸಿಕ್ಕಿದ್ದೇ ಚಾನ್ಸ್ ಅಂತ ಮೆಲ್ಲಗೆ ಅವಳ ಕಾಲು ಹಿಡಿದು ಅಗಲಿಸಿ ನೈಟಿಯನ್ನು ಎತ್ತಿ ಲಾಡಿ ಬಿಚ್ಚಿದೆ. ನಂತರ ಕಾಚ ಮಾತ್ರ ಕಾಣ್ತಿತ್ತು. ಅದು ಕಪ್ಪು ಕಲರ್ ಇತ್ತು. ಒಳಗೆ ಊದಿಕೊಂಡಿರೋ ಸಿಹಿ ಮಿಠಾಯಿ ಕಾಣುತ್ತಿತ್ತು. ನಾನು ನೋಡಿ ಬೆಚ್ಚಿಬಿದ್ದೆ. ಏನಿದು, ನನ್ನ ಹುಣಸೆಕಾಯಿ ಥರ ಅತ್ತಿಗೆಯದು ಇದೆಯಲ್ಲ ಅಂತ. ನಂತರ ಅತ್ತಿಗೆ, ಏನೋ ಹಾಗೆ ನೋಡ್ತಿದ್ಯಾ, ನನ್ನ ಸಾಕು, ಸೊಂಟಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಅಂತ ಅಂದರು. ನಾನು ಅವಳ ದಿಬ್ಬಗಳ ಮೇಲೆ ಕೂತ್ಕೊಂಡು ಸೊಂಟವನ್ನು ಉಜ್ತಿದ್ದೆ. ಮೆಲ್ಲಗೆ ಹಾಗೆ ಕೈನ ಕಾಚದವರೆಗೂ ತಳ್ಳಿಕೊಂಡು ಮಾಡ್ತಿದ್ದೆ. ಅತ್ತಿಗೆ ಕಣ್ಣಿ ಮುಚ್ಚಿಕೊಂಡು ಇದ್ದಳು. ಕಾಚದ ಒಳಗೆ ಒಂದು ಬೆರಳು ಹೋಯ್ತು. ಅಲ್ಲೇ ಸ್ವಲ್ಪ ಹೊತ್ತು ಮಾಡಿದೆ. ನಂತರ ಅತ್ತಿಗೆನ ಇನ್ನೂ ಸ್ವಲ್ಪ ಕೆಳಗೆ ಮಾಡೋ, ನೋವ್ತಿದೆ ಅಂದಳು. ನನಗೆ ಇನ್ನೂ ಖುಷಿಯಾಗಿ, ಆಯಿತು ಅತ್ತಿಗೆ ಅಂತ ಪೂರ್ತಿ ಕೈ ತೂರಿಸಿದೆ. ಅಯ್ಯೋ, ಬ್ರೆಡ್ಗಿಂತ ಸಾಫ್ಟ್, ಇಡ್ಲಿಗಿಂತ ದಪ್ಪ, ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳು. ಅದಕ್ಕೆ ಎಣ್ಣೆ ಮೆತ್ತಿ ಮಸಾಜ್ ಮಾಡಿದೆ. ಆಗ ಜೋಗ ಜಲಪಾತದಂತೆ ಧುಮ್ಮಿಕ್ಕುವ ನೀರಿನ ತೂತಿಗೆ ಬೆರಳನ್ನು ತೂರಿಸಿದೆ. 4 ಬೆರಳು ಒಳಗೆ ಹೋಯಿತು. ಆದರೆ ಇನ್ನೊಂದು ಬೆರಳನ್ನು ಹಾಕಲು ಸಾಧ್ಯವಾಗಲಿಲ್ಲ. ಬೆಲ್ಲದ ಅಡಿಪಾಯ ಮುಟ್ಟಲಾಗಲಿಲ್ಲ, ಕಾರಣ ಆಳ ಇತ್ತು. ಆದರೂ ಕಷ್ಟಪಟ್ಟು ತೂರಿಸಿ ನೂಕುತ್ತಿದ್ದೆ. ಅತ್ತಿಗೆ ಇನ್ನೂ ಜೋರಾಗಿ ನೂಕು ಅಂತಿದ್ದಳು. ನಾನು ಅವಳ ಬಂಡೆಗಳನ್ನು ಹಿಡಿದು ನೂಕಿದೆ. ನೂಕುವ ರಭಸಕ್ಕೆ ಬಂಡೆಗಳು ಹಾಗೂ ಅವಳ ತೊಡೆಗಳು ಅಲ್ಲಾಡುತ್ತಿದ್ದವು. ಮೈಯೆಲ್ಲ ಕುಲುಕುತ್ತಿತ್ತು. ಅತ್ತಿಗೆ ಸರ್ ಅಂತ ಸೊಂಟದ ಮೇಲಕ್ಕೆ ಎತ್ತಿದಳು. ನನಗೂ ನನ್ನ ಸಾಮಾನು ಎದ್ದು ನಿಂತಿತ್ತು. ಹಾಗೆ ಅತ್ತಿಗೆಗೆ ಮಾಡುತ್ತಾನೆ ನನ್ನ ಚಡ್ಡಿ ಬಿಚ್ಚಿ ಒಳಗೆ ನೂಕಿದೆ. ಅವಳು ನನಗೆ ಅನುಕೂಲ ಆಗಲಿ ಅಂತ ಎದ್ದು ಬಗ್ಗಿದಳು. ನಾನು ಹಾಕುತ್ತಲೇ ಇದ್ದೆ. ಅವಳ ಮಾವಿನ ಹಣ್ಣು ಜೋತು ಬಿದ್ದಿದ್ದು ನೇತಾಡುತ್ತಿದ್ದವು. ಒಂದೊಂದು ಹಣ್ಣು ಕಲ್ಲಂಗಡಿ ಗಾತ್ರ ಇದ್ದು ಕಿತ್ತಲೆ ಹಣ್ಣಿಗಿಂತ ಕೆಂಪಾಗಿ ಕಂಗೊಳಿಸುತ್ತಿತ್ತು. ಅವನ್ನು ನೋಡುವುದಕ್ಕೆ ಖುಷಿಯಾಗ್ತಿತ್ತು. ಅದಕ್ಕೆ ನಾನು ಅವುಗಳನ್ನು ಹಿಡಿದುಕೊಂಡು ಅಮುಕುತ್ತಾ ಜೋರಾಗಿ ಹಾಕುತ್ತಿದ್ದೆ. ಅತ್ತಿಗೆ
ಬಾರೋ ಇಲ್ಲಿ ಅಂತ ನೇರವಾಗಿ ಮಲಗಿಕೊಂಡು ಕಾಲಗಲಿಸಿ ನನ್ನ ನುಗ್ಗೆಕಾಯಿಯನ್ನು ಹಿಡಿದು ತೂತಿಗೆ ತೂರಿಸಿಕೊಂಡು ಅವಳೇ ಮುಂದಕ್ಕೆ ಹಿಂದಕ್ಕೆ ಮಾಡುತ್ತಿದ್ದಳು. ಅಷ್ಟಾದರೂ ಅವಳಿಗೆ ಕುದಿಯುತ್ತಿರುವ ಆಸೆ ಕಮ್ಮಿಯಾಗಲಿಲ್ಲ. ಅವಳು, ಲೋ ರಾಕೇಶ, ಮಲಗು ಅಂತ ಅಂದಳು. ನಾನು ಮಲಗಿಕೊಂಡು ನನ್ನ ಸಾಮಾನು ನೆಟ್ಟಗೆ ನಿಂತುಕೊಂಡಿತ್ತು. ಅವಳು ನನ್ನ ಸಾಮಾನಿನ ಮೇಲೆ ಅವಳ ಬಂಡೆಯ ಸಂದಿಗೆ ಸಾಮಾನು ಸಿಗಿಸಿ ಮೇಲಕ್ಕೂ ಕೆಳಕ್ಕೂ ಜೋರಾಗಿ ಮಾಡುತ್ತಿದ್ದಳು. ನಾನು, ಅತ್ತಿಗೆ ಹುಷಾರು ಅತ್ತಿಗೆ, ನನ್ನ ಸಾಮಾನು ನೀವು ಮಾಡುವ ರಭಸಕ್ಕೆ ಡೊಂಕು ಆಗುತ್ತೆ ಅಂದೆ. ಅದಕ್ಕೆ ಅತ್ತಿಗೆ, ನೀನು ಚಿಂತೆ ಮಾಡಬೇಡ ಕಣೋ, ಡೊಂಕು ಆದರೂ ನೆಟ್ಟಗೆ ಮಾಡೋ ಉಪಾಯ ನನಗೆ ಗೊತ್ತಿದೆ, ನೀನು ಹೆದರಬೇಡ ಅಂತ ಅವಳು ಮಾಡಿಕೊಳ್ಳುತ್ತಿದ್ದಳು. ನಂತರ ಅತ್ತಿಗೆ ಸುಸ್ತಾಗಿ ಎದ್ದು ನಿಂತಳು. ಸಂದಿಯಿಂದ ಪಾಯಸ ಪಚತೊತ ಅಂತ ಚೊಂಬಿನಷ್ಟು ನನ್ನ ಮೇಲೆ ಉದುರಿತು. ಅದನ್ನು ಸ್ವಲ್ಪ ಕೈಗೆ ತೆಗೆದುಕೊಂಡು ರುಚಿ ನೋಡಿದೆ. ಕೈಗೆ ಐಸ್ ಕೇಕ್ ರುಚಿ ಇತ್ತು. ನಂತರ ಅತ್ತಿಗೆಗೆ ಮತ್ತೆ ಎದ್ದೇಳಿಸಲು ಮಾವಿನ ಹಣ್ಣಿನ ಇದ್ದ ಕೆಂಪು ಕಲರ್ ದ್ರಾಕ್ಷಿಯನ್ನು ಎಳೆದೆ. ಅವಳು, ರಾಕೇಶ್ ಸಾಕು ಬಿಡು, ನಾವಿಬ್ಬರು ತಪ್ಪು ಮಾಡುತ್ತಿದ್ದೀವಿ ಅಂತ ಅನಿಸುತ್ತೆ ಅಂತ ಲಂಗ ಹಾಕಿಕೊಳ್ಳಲು ಮುಂದಾದಳು. ಅದಕ್ಕೆ ನಾನು, ಅತ್ತಿಗೆ, ಇಲ್ಲಿವರೆಗೂ ಚೆನ್ನಾಗಿ ದೆಂಗಿಸಿಕೊಂಡು ಇವಾಗ ಆಟ ಆಡ್ತಿದ್ಯಾ? ನನಗೆ ಇವಾಗ ನೆಟ್ಟಗೆ ನಿಂತಿದೆ, ಸುಮ್ಮನೆ ಬಾ, ಒಂದು ಸಲ ಸಾಕು, ಚಿತ್ರಾನ್ನ ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಅತ್ತಿಗೆ, ಬೇಡ ರಾಕೇಶ್, ಸುಮ್ಮನೆ ಹೋಗು, ಇಲ್ಲ ಅಂದರೆ ನಿಮ್ಮ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತೀನಿ ನೋಡು ಅಂತ ಅಂದಳು. ಅದಕ್ಕೆ ನಾನು, ಅಯ್ಯೋ ನಿನ್ನ ಅತ್ತಿಗೆಯನ್ನು ಹಿಡಿದು ಮೇಲಕ್ಕೆ ಎತ್ತಿದೆ. ಅತ್ತಿಗೆ ತುಂಬ ಭಾರ ಇದ್ದಿದ್ದರಿಂದ ಅವಳನ್ನು ಜಾಸ್ತಿ ಎತ್ತಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ಹೊಟ್ಟೆಯ ಹತ್ತಿರ ಎತ್ತಿಕೊಂಡು 2-3 ಸಲ ಮೈ ಕುಲುಕಿಸಿದೆ. ಬಿಡೋ ರಾಕಿ ಅಂತ ಅನ್ನುತ್ತಲೇ ಇದ್ದಳು. ನಾನು ಹಿಂದೆ ಅವಳ ಎಲ್ಲ ಸಾಮಾನುಗಳನ್ನು ನಾಲಿಗೆ ಹಾಕಿ ನೆಕ್ಕುತ್ತಾ ಬಂದೆ. ನಂತರ ಅವಳನ್ನು ಹಾಕಿ ತಿರುಗಿಸಿ ಮಲಗಿಸಿ ಹಿಂದೆಯಿಂದ ನನ್ನ ದೊಣ್ಣೆಯನ್ನು ಬೋರ್ಗರೆಯುವ ಅವಳ ಸಂದಿಗೆ ಹಾಕಿ ನೂಕಿ ದೆಂಗುತ್ತಿದ್ದೆ. ಅವಳು ಎದ್ದೇಳಕ್ಕೆ ಪ್ರಯತ್ನ ಮಾಡ್ತಿದ್ಲು. ನನ್ನ ದೊಣ್ಣೆ ಜಾರುತ್ತಿತ್ತು. ನನಗೆ ಸಿಟ್ಟು ಬಂದು ಪಟ್ ಪಟ್ ಅಂತ ಅಗಲವಾದ ಬಂಡೆಗಳಿಗೆ ಜೋರಾಗಿ ಬಾರಿಸಿದೆ. ಅವುಗಳು ಕೆಂಪಾದವು. ಅವುಗಳನ್ನು ಅಮ್ಮಿಕಿಕೊಂಡು ಚುಮ್ಮ ಕೊಟ್ಟು ನೀರು ಸುರಿಸಿದೆ. ನಂತರ ಅದೇ ನೀರನ್ನು ಅವಳ ತಟ್ಟೆಯ ಆಕಾರವಾದ ತೋಟದಂತೆ ಅರಳಿ ಹೂವಾಗಿರುವ ಮುದ್ದೆಯಂತೆ ಊದಿಕೊಂಡಿರುವ ಬಂಡೆಗಳನ್ನು ಉಜ್ಜಿದೆ. ನಂತರ ಅವಳ ತೊಡೆಯಲ್ಲಿ ಜಾಡಿಸಿ ನನಗೆ ಹೊಡೆದಳು. ನನಗೆ ಪೆಟ್ಟು ಜೋರಾಗಿ ಬಿತ್ತು. ಅದಕ್ಕೆ ಅವ್ವ ಅಂತ ಎದ್ದು ಸೈಡಿಗೆ ಆಗಿ ಮಲಗಿಬಿಟ್ಟೆ. ಅವಳು ನೈಟಿ ಹಾಕ್ಕೊಂಡು ಬಾಗಿಲು ಲಾಕ್ ಮಾಡಿ ಅಡುಗೆ ಮನೆಗೆ ಹೋದಳು. ನಾನು ಎಷ್ಟೇ ಕೂಗಿಕೊಂಡರೂ ಅವಳು ಮತ್ತೆ ಬಾಗಿಲು ತೆಗೆಯಲೇ ಇಲ್ಲ. ಸಂಜೆಯಾಯಿತು. ಅಣ್ಣ ಬಂದು ಬಾಗಿಲು ತೆಗೆದ. ಯಾರೋ ಅದು ಬಾಗಿಲು ಹಾಕಿದ್ದು ಅಂತ ಜೋರಾಗಿ ಕೇಳ್ದ. ಅದಕ್ಕೆ ನಾನು, ಯಾರೂ ಇಲ್ಲ ಅಂತ, ಯಾರು ಅಂತ ಗೊತ್ತಾಗಿಲ್ಲ ಅಣ್ಣ, ನಾನು ತಲೆನೋವು ಅಂತ ಮಲಗಿದ್ದೆ ಅಂತ ಅಂದೆ. ಅದಕ್ಕೆ ಅವನು ಸುಮ್ಮನೆ ಆದ. ಅತ್ತಿಗೆ ಕಾಫಿ ಮಾಡಿಕೊಂಡು ಅಣ್ಣನಿಗೆ ಕೊಟ್ಟಳು. ಆದರೆ ನನಗೆ ಕೊಡದೆ ಹಾಗೆ ಹೋದಳು. ರಾತ್ರಿ ಊಟ ಮಾಡಿದ್ಮೇಲೆ ಅವಳು ಮೊಬೈಲ್ ನೋಡುತ್ತಾ ಹಾಗೆ ಸೋಫಾ ಮೇಲೇ ಮಲಗಿದ್ದಳು. ಅಣ್ಣ ರೂಮ್ನಲ್ಲಿ ಒಬ್ಬನೇ ಮಲಗಿದ್ದ. ನಾನು ರೂಮ್ನಲ್ಲಿ ಮಲಗಿದ್ದೆ. ಅತ್ತಿಗೆ ಮಲಗಿದಳೆ ಮೇಲೆ ಅವಳ ಕೋಣೆಗೆ ಹೋಗಿ ಹಾಕಬೇಕು ಅಂತ ಕಾಯ್ತಿದ್ದೆ. ರಾತ್ರಿ ಸುಮಾರು 12 ಗಂಟೆಗೆ ಎದ್ದು ರೂಮಿಗೆ ಹೋಗ್ತಿದ್ದೆ. ಲೈಟ್ ಆನ್ ಆಗಿತ್ತು. ಯಾರಿದು ಲೈಟ್ ಆನ್ ಮಾಡಿದ್ದಾರೆ ಅಂತ ಇನ್ನೂ ಆಫ್ ಮಾಡೋಕ್ಕೆ ಹೋದೆ. ಸೋಫಾ ಮೇಲೆ ಅತ್ತಿಗೆ ಮಲಗಿದ್ದನ್ನು ನೋಡಿ ಅತ್ತಿಗೆ ಅಂತ ಅಂದೆ. ಅವಳು ಸುಮ್ಮನೆ ಮಲಗಿದ್ದಳು. ನಾನು ಇದೇ ಚಾನ್ಸ್, ಇವಳಿಗೆ ಇಲ್ಲೇ ಮಾಡೋಣ ಅಂತ ಲೈಟ್ ಆಫ್ ಮಾಡಿದೆ. ಅವಳದ್ದು ನೈಟಿಯ ಮೇಲ್ಭಾಗವನ್ನು ಓಪನ್ ಮಾಡಿ ಕೈ ಹಾಕಿದೆ. ಬ್ರಾ ಸಿಕ್ತು, ಆದರೆ ಕತ್ತಲಲ್ಲಿ ಕಾಣಲಿಲ್ಲ ಅಂತ ಮತ್ತೆ ಎದ್ದು ಲೈಟ್ ಆನ್ ಮಾಡಿ ನೈಟಿಯನ್ನು ಅಗಲಿಸಿದೆ. ಕಪ್ಪು ಕಲರ್ ಹಾಕಿದ್ದಳು. ಅದರ ಮೇಲೆ ಕೈ ಹಾಕಿ ಸುಕ್ಕಿದೆ. ಅವಳಿಗೆ ಎಚ್ಚರ ಆಗಲಿಲ್ಲ. ಬ್ರಾನ ಮೇಲಕ್ಕೆ ಎತ್ತಿದೆ. ಅವಳ ವಾಲಿಬಾಲ್ಗಳು ಶೇಕ್ ಆಯಿತು. ಒಂದೇ ಸಲಕ್ಕೆ ಬಾಯಿ ಹಾಕಿ ಸೀಪ್ತೆ. ಅವಳಿಗೆ ಎಚ್ಚರವಾಗಿ, ಏಯ್ ಕತ್ತೆ, ಅಣ್ಣ ಬರ್ತಾರೆ ಬಿಡು ಅಂದಳು. ನಾನು, ಏನಾಗಲ್ಲ ಸುಮ್ಮನಿರೆ, ಅಣ್ಣ ಮಲಗಿದ್ದಾನೆ ಅಂತ ಹೇಳಿ ಮಾವಿನ ಹಣ್ಣಿನ ಥರ ಸೀಪ್ತಿದ್ದೆ. ನನ್ನ ಕರಿ ಬ್ಯಾಟನ್ನು ಹೊರಗೆ ತೆಗೆದು ಅವಳ ಆಳವಾದ ತೂತಿಗೆ ಹಾಕಿ ಜೋರಾಗಿ ನೂಕಿದೆ. ಅವಳು ಜೋರಾಗಿ ಏಯ್ ಅಂತಿದ್ದನ್ನು ಅಣ್ಣನಿಗೆ ಎಚ್ಚರವಾಗಿ ಕೇಳಿಸಿಕೊಂಡ. ಮೆಲ್ಲಗೆ ಎದ್ದು ಬಂದು ಇಣುಕಿ ನೋಡ್ತಿದ್ದ. ನಾನು ಅವಳ ನೀರಿನ ಬಿಂದಿಗೆಯನ್ನು ಸೀಪುತ್ತಾ ದೆಂಗ್ತಿದ್ದೆ. ಅವನು ನನ್ನ ಹಿಂದೆ ಬಂದು ಜೋರಾಗಿ ಒಂದು ಬೆನ್ನಿಗೆ ಪಟಾರ್ ಅಂತ ಹೊಡೆದ. ನಾನು ನಿಟ್ಬಿದ್ದು ಯಾರು ಅಂತ ನೋಡಿದ್ರೆ ಅಣ್ಣ. ನಾನು ಸಾರಿ ಅಣ್ಣ ಅಂತ ಹೇಳೋಕ್ಕೆ ಹೊರಟೆ. ಆದರೆ ಅವನು ನನ್ನ ಬಾಯಿ ಮುಚ್ಚಿ ಉಶ್ ಸುಮ್ಮನಿರು ಅಂದ. ನಾನು ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಸುಮ್ಮನೆ ಆದೆ. ಅವನು ಕೈ ಸನ್ನೆಯಿಂದ ನೀನು ಹೋಗು ಅಂತ ಅಂದ. ನಾನು ರೂಮಿಗೆ ಹೋದೆ. ನಾನು ಮಾಡಬೇಕಿದ್ದ ಕೆಲಸವನ್ನು ಅವನು ಮಾಡಿದ. ಅತ್ತಿಗೆಗೆ ಎಚ್ಚರ ಇದ್ದರೂ ಏನೂ ಮಾತನಾಡದೆ ಸುಮ್ಮನೆ ಇದ್ದಳು. ಏಕೆಂದರೆ ಅಣ್ಣ ಬೈದು ಉಪ್ಪು ಹಾಕ್ತಾನೆ ಅಂತ ಸುಮ್ಮನೆ ಇದ್ಲು.